ಆತ್ಮೀಯ ಸ್ನೇಹಿತರೆ, ನೀವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆದರದ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನನ್ನು ಯೂಟ್ಯೂಬ್ ನಿಮ್ಗೆ ಕಳಿಸ್ಕೊಡುತ್ತೆ. ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಆ್ಯಂಡ್ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಪರಿಸರ ಸ್ನೇಹಿ ಮತ್ತು ಜೇಬಿಗೆ ಹೊರೆಯಾಗದಂಥ ಒಂದು ಅದ್ಭುತ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದುವೇ ಮರುಬಳಕೆ, ರೀಸೈಕಲ್ಡ್ ಮೆಟೀರಿಯಲ್ಸ್ ವಸ್ತುಗಳನ್ನು ಬಳಸಿ ಸುಸ್ಥಿರ ತೋಟಗಾರಿಕೆ, ಸಸ್ಟೈನಬಲ್ ಗಾರ್ಡನಿಂಗ್ ಮಾಡುವುದು ಹೇಗೆ ಅಂತ. ಸಾಮಾನ್ಯವಾಗಿ ತೋಟಗಾರಿಕೆ ಅಂದರೆ ಸಾಕಷ್ಟು ಖರ್ಚಾಗುತ್ತೆ, ತುಂಬ ಸಮಯ ಬೇಕಾಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ನಮ್ಮ ಸುತ್ತಮುತ್ತ ಇರುವ ದಿನನಿತ್ಯದ ವಸ್ತುಗಳನ್ನೇ ಬಳಸಿಕೊಂಡು ಸುಂದರವಾದ ಸಮೃದ್ಧವಾದ ತೋಟ ಮಾಡ್ಬೋದು. ಅದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸಿಕೊಡ್ತೀನಿ. ಇದರಿಂದ ಹಣ ಉಳಿತಾಯ ಆಗುತ್ತೆ, ಪರಿಸರಕ್ಕೂ ಸಹಾಯ ಮಾಡಿದ ಹಾಗೆ ಆಗುತ್ತೆ. ಬನ್ನಿ ಇವತ್ತಿನ ನಮ್ಮ ಈ ಪಯಣ ಶುರು ಮಾಡೋಣ. ಮೊದಲು ನಾವು ಯಾಕೆ ಮರುಬಳಕೆ ವಸ್ತುಗಳನ್ನು ತೋಟಗಾರಿಕೆಯಲ್ಲಿ ಬಳಸಬೇಕು ಅಂತ ನೋಡೋಣ. ಇದರ ಮುಖ್ಯ ಲಾಭಗಳು 3. ಮೊದಲನೇದಾಗಿ ಹಣದ ಉಳಿತಾಯ, ಕಾಸ್ಟ್ ಎಫೆಕ್ಟಿವ್. ಹೊಸ ಮಡಿಕೆಗಳು, ಅಲಂಕಾರಿಕ ವಸ್ತುಗಳು ಅಂತ ದುಡ್ಡು ಖರ್ಚು ಮಾಡುವ ಬದಲು ಮನೆಯಲ್ಲಿ ನಿರುಪಯುಕ್ತವಾಗಿ ಬಿದ್ದಿರುವ ವಸ್ತುಗಳನ್ನೇ ಬಳಸಬಹುದು. ಎರಡನೇದಾಗಿ ಪರಿಸರ ಸ್ನೇಹಿ, ಇಕೋ ಫ್ರೆಂಡ್ಲಿ. ನಾವು ಕಸ ಎಂದು ಬಿಸಾಡುವ ವಸ್ತುಗಳಿಗೆ ಹೊಸ ಜೀವ ನೀಡಿದಂತಾಗುತ್ತದೆ. ಇದರಿಂದ ತ್ಯಾಜ್ಯ ಕಡಿಮೆಯಾಗುತ್ತದೆ ಮತ್ತು ಭೂಮಿಯ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ಮೂರನೇದಾಗಿ ಸೃಜನಾತ್ಮಕತೆ, ಕ್ರಿಯೇಟಿವಿಟಿ. ನಿಮ್ಮ ಕಲ್ಪನೆಗೆ ಮಿತಿ ಇಲ್ಲ. ಈ ವಸ್ತುಗಳನ್ನು ಬಳಸಿ ನೀವು ವಿಶಿಷ್ಟವಾದ ಮತ್ತು ಕಲಾತ್ಮಕವಾದ ತೋಟವನ್ನು ಸೃಷ್ಟಿಸ್ಬೋದು. ನಿಮ್ಮ ತೋಟಕ್ಕೆ ನಿಮ್ಮದೇ ಆದ ಒಂದು ಸ್ಪರ್ಶ ಸಿಗುತ್ತದೆ. ಹಾಗಾದರೆ ಯಾವೆಲ್ಲ ವಸ್ತುಗಳನ್ನು ನಾವು ಮರುಬಳಕೆ ಮಾಡಬಹುದು ಅಂತ ನೋಡೋಣ. ಪ್ಲಾಸ್ಟಿಕ್ ಬಾಟ್ಲಿಗಳು, ಪೆಟ್ರೋಲ್ ಕ್ಯಾನ್ಗಳು, ಹಳೆಯ ಟೈರು, ಒಡೆದ ಸೆರಾಮಿಕ್ ಮಡಿಕೆಗಳು, ಹಳೆಯ ಬಕೆಟ್ಗಳು, ಪ್ಲಾಸ್ಟಿಕ್ ಡಬ್ಬಿಗಳು, ಮುರಿದ ಪೀಠೋಪಕರಣಗಳು. ಹೀಗೆ ಈ ಲೀಸ್ಟ್ ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತೆ. ನಿಮ್ಮ ಸುತ್ತಮುತ್ತ ಕಣ್ಣಾಡಿಸಿ ಯಾವ ವಸ್ತುಗಳಿಗೆ ಹೊಸ ಜೀವ ನೀಡಬಹುದು ಅಂತ ನೀವೇ ನೋಡಿ. ಬನ್ನಿ ಈಗ ಕೆಲವು ಪ್ರಾಯೋಗಿಕ ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ 1 ಅಂತ ತಗೊಳ್ಳೋದಾದರೆ, ಪ್ಲಾಸ್ಟಿಕ್ ಬಾಟ್ಲಿಗಳಿಂದ ಹ್ಯಾಂಗಿಂಗ್ ಪ್ಲಾಂಟರ್ಗಳು. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಅಂತ ನೋಡಿದ್ರೆ, ಖಾಲಿ ಪ್ಲಾಸ್ಟಿಕ್ ಬಾಟ್ಲಿ 2 ಲೀಟರ್ ಅಥವಾ ಅದಕ್ಕಿಂತ ದೊಡ್ಡದು, ಚಾಕು ಅಥವಾ ನೈಫ್ ಅಥವಾ ಕತ್ರಿ, ಹಗ್ಗ ಅಥವಾ ತಂತಿ, ಬಿಸಿ ಮಾಡುವ ಸಲಕರಣೆ, ಸಣ್ಣ ರಂಧ್ರ ಮಾಡಲು ಅಥವಾ ಡ್ರಿಲ್ಲಿಂಗ್ ಮಿಷಿನ್. ಪ್ರಕ್ರಿಯೆ ನೋಡ್ತಾ ಹೋದರೆ ಬಾಟಲಿಯ ಮಧ್ಯಭಾಗವನ್ನು ಕತ್ತರಿಸಿ ನಾವು ಗಿಡ ನೆಡುವ ಭಾಗವನ್ನು ಉಳಿಸಿಕೊಳ್ಬೇಕಾಗತ್ತೆ. ನೀರು ಹರಿದು ಹೋಗಲು ಕೆಳಭಾಗದಲ್ಲಿ ಸಣ್ಣ ರಂಧ್ರಗಳನ್ನು ಮಾಡಿ, ಅಂಚುಗಳಲ್ಲಿ ಹಗ್ಗ ಅಥವಾ ತಂತಿಯಿಂದ ನೇತು ಹಾಕಲು ರಂಧ್ರ ಮಾಡಿಕೊಂಡು ಈಗ ಇದರಲ್ಲಿ ಮಣ್ಣು ಹಾಕಿ ನಿಮಗೆ ಇಷ್ಟವಾದ ಸಣ್ಣ ಗಿಡಗಳನ್ನು, ಹೂವಿನ ಗಿಡಗಳನ್ನು ನೆಡಬಹುದು. ಬಾಲ್ಕನಿ ಅಥವಾ ಗೋಡೆಗೆ ನೇತು ಹಾಕಲು ಇದು ಅತ್ಯುತ್ತಮ ಆಯ್ಕೆ. ಉದಾಹರಣೆ 2 ಅಂತ ನೋಡೋದಾದರೆ, ದೊಡ್ಡ ಕಂಟೈನರ್ಗಳಿಂದ ಪ್ಲಾಂಟರ್ಗಳನ್ನು ಸೃಷ್ಟಿಸೋದು. ಇದಕ್ಕೆ ಬೇಕಾದಂಥ ಸಾಮಗ್ರಿ ಅಂದರೆ ಹಳೆಯ ತೈಲದ ಕ್ಯಾನ್ಗಳು, ಬಕೆಟ್, ಬಣ್ಣದ ಡಬ್ಬಗಳು, ಹಳೆಯ ಟೈರ್ಗಳು. ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ಈ ದೊಡ್ಡ ಕಂಟೈನರ್ಗಳನ್ನು ಚೆನ್ನಾಗಿ ತೊಳೆದುಕೊಂಡು, ಟೈರ್ಗಳಾಗಿದ್ದರೆ ಅದನ್ನು ಆಕರ್ಷಕ ಬಣ್ಣಗಳಿಂದ ಪೇಂಟ್ ಮಾಡಬಹುದು. ಎಲ್ಲ ಕಂಟೈನರ್ಗಳ ತಳಭಾಗದಲ್ಲಿ ಸಾಕಷ್ಟು ಡ್ರೈನೇಜ್ ರಂಧ್ರಗಳನ್ನು ಮಾಡುವುದನ್ನು ಮರಿಬೇಡಿ. ಇವುಗಳಲ್ಲಿ ಹೂವಿನ ಗಿಡಗಳು, ತರಕಾರಿ ಗಿಡಗಳು, ಸಣ್ಣ ಸಣ್ಣ ಹಣ್ಣಿನ ಗಿಡಗಳನ್ನು ನೆಡಬಹುದು. ಹಳೆಯ ಟೈರ್ಗಳನ್ನು ಒಂದರ ಮೇಲೊಂದು ಇಟ್ಟು ಲಂಬ ತೋಟವನ್ನು ಅಂದರೆ ವರ್ಟಿಕಲ್ ಗಾರ್ಡನ್ ಕೂಡ ಮಾಡ್ಬೋದು. ಉದಾಹರಣೆ 3 ಅಂತ ನೋಡೋದಾದರೆ, ಒಡೆದ ಮಡಿಕೆಗಳಿಂದ ಅಲಂಕಾರಿಕ ಅಂಶಗಳು, ಬ್ರೋಕನ್ ಪಾಟ್ ಫಾರ್ ಡೆಕೋರ್. ಸಾಮಗ್ರಿಗಳು ಒಡೆದ ಸೆರಾಮಿಕ್ ಮಡಿಕೆಗಳು. ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ಒಡೆದ ಮಡಿಕೆಗಳ ಚೂರುಗಳನ್ನು ಕಸ ಎಂದು ಬಿಸಾಡುವ ಬದಲು ಅವುಗಳನ್ನು ನಿಮ್ಮ ತೋಟದಲ್ಲಿ ಅಲಂಕಾರಕ್ಕಾಗಿ ಬಳಸ್ಬೋದು. ಚಿಕ್ಕ ಚಿಕ್ಕ ಸಕ್ಯುಲೆಂಟ್ಗಳು ಅಥವಾ ಪಾಚಿ ಅಂದರೆ ಮಾಸ್ಗಳನ್ನು ಇವುಗಳಲ್ಲಿ ಬೆಳೆಸಿ ಮಿನಿ ಗಾರ್ಡನ್ ಮಾಡ್ಬೋದು. ಅಥವಾ ದೊಡ್ಡ ಮಡಿಕೆ ಅಥವಾ ಪಾಟ್ಗಳ ಅಡಿಯಲ್ಲಿ ಡ್ರೈನೇಜ್ಗೆ ಬಳಸಿಕೊಳ್ಳಬಹುದು. ಒಡೆದ ಪಾಟ್ಗಳು, ಮಡಕೆಗಳು ಇಷ್ಟೇ ಅಲ್ಲದೆ ತೋಟಗಾರಿಕೆಯಲ್ಲಿ ಬಳಸಬಹುದಾದ ಇನ್ನೂ ಹಲವು ಆಸಕ್ತಿದಾಯಕ ಮರುಬಳಕೆ ವಸ್ತುಗಳು ಇಲ್ಲಿವೆ. ನೀರುಣಿಸಲು ಬಾಟ್ಲಿಗಳು, ವಾಟರಿಂಗ್ ಬಾಟಲ್ಸ್. ಪ್ಲಾಸ್ಟಿಕ್ ಬಾಟಲಿಯ ಮುಚ್ಚಳಕ್ಕೆ ಸಣ್ಣ ರಂಧ್ರಗಳನ್ನು ಮಾಡಿ ಅದನ್ನೇ ಸ್ಪ್ರಿಂಕ್ಲರ್ ಆಗಿ ಬಳಸ್ಬೋದು. ಇದು ಸಣ್ಣ ಗಿಡಗಳಿಗೆ ನೀರುಣಿಸಲು ತುಂಬ ಉಪಯುಕ್ತ. ಎರಡನೇದಾಗಿ ಕಾಂಪೋಸ್ಟ್ ಪಿಟ್. ಹಳೆಯ ಡ್ರಮ್ಗಳು, ದೊಡ್ಡ ಬಕೆಟ್ಗಳು ಅಥವಾ ಬಿದಿರಿನ ಬುಟ್ಟಿಗಳನ್ನು ಕಾಂಪೋಸ್ಟ್ ತಯಾರಿಸಲು ಬಳಸ್ಬೋದು. ಇದರಿಂದ ನಿಮ್ಮ ಗಿಡಗಳಿಗೆ ಪೋಷಕಾಂಶ ಭರಿತ ಗೊಬ್ಬರ ಸಿಗುತ್ತದೆ. ಮೂರನೇದಾಗಿ ಬೀಜ ಮೊಳಕೆ ಒಡೆಯಲು ಟ್ರೇಗಳು. ಮೊಟ್ಟೆಯ ಟ್ರೇಗಳು ಅಥವಾ ಪ್ಲಾಸ್ಟಿಕ್ ಹಣ್ಣಿನ ಬಾಕ್ಸ್ಗಳನ್ನು ಬೀಜಗಳನ್ನು ಮೊಳಕೆ ಒಡೆಸಲು ಬಳಸ್ಬೋದು. ಇವು ತುಂಬ ಅಗ್ಗ ಮತ್ತು ಪರಿಣಾಮಕಾರಿ.
4ನೇದಾಗಿ ಗಾರ್ಡನ್ ಟೂಲ್ ಆರ್ಗನೈಸರ್. ಹಳೆ ಪ್ಯಾಲೆಟ್ಗಳು ಅಥವಾ ಕಟ್ಟಿಗೆ ತುಂಡುಗಳನ್ನು ಬಳಸಿ ನಿಮ್ಮ ತೋಟಗಾರಿಕೆ ಉಪಕರಣಗಳನ್ನು ಸಂಘಟಿಸಲು ಶೆಲ್ಫ್ ಅಥವಾ ರ್ಯಾಕ್ ಮಾಡಬಹುದು. 5ನೇದಾಗಿ ಪದಾರ್ಥಗಳ ಪೋಷಕಾಂಶ ಒದಗಿಸುವುದು. ಬಾಳೆಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆಗಳನ್ನು ನೇರವಾಗಿ ಗಿಡಗಳಿಗೆ ಹಾಕುವ ಮೂಲಕ ಪೋಷಕಾಂಶಗಳನ್ನು ಒದಗಿಸ್ಬೋದು. ಆದರೆ ಇದನ್ನು ಮಾಡುವ ಮೊದಲು ನಮ್ಮಲ್ಲಿ ಕೆಲವು ಈ ಬಗ್ಗೆ ರಿಲೀಸ್ ಮಾಡುವಂಥ ಉಪಯುಕ್ತ ವಿಡಿಯೋಗಳನ್ನು ಪರಿಶೀಲಿಸಿ ವೀಕ್ಷಿಸಿ ಅದರ ನಂತರ ಅದರಲ್ಲಿ ತಿಳಿಸಿದಂತೆ ಆ ಮಾರ್ಗಸೂಚಿಯನ್ನು ಬಳಸಿಕೊಳ್ಳುವುದು. ಇವೆಲ್ಲವೂ ನಿಮ್ಮ ಸೃಜನಾತ್ಮಕತೆಯನ್ನು ಪ್ರೇರೇಪಿಸುವ ಕೆಲವು ಉದಾಹರಣೆಗಳು ಮಾತ್ರ. ನಿಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಗಮನಿಸಿ ಅವುಗಳನ್ನು ಹೇಗೆ ತೋಟಗಾರಿಕೆಯಲ್ಲಿ ಬಳಸಬಹುದು ಎಂದು ಯೋಚಿಸಿ. ಮರುಬಳಕೆಯ ವಸ್ತುಗಳನ್ನು ಬಳಸುವಾಗ ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು. ಅದರಲ್ಲಿ ಮೊದಲನೇದಾಗಿ ಸ್ವಚ್ಛತೆ. ಯಾವುದೇ ವಸ್ತುಗಳನ್ನು ಬಳಸುವ ಮೊದಲು ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಅದರಲ್ಲೂ ವಿಶೇಷವಾಗಿ ಆಹಾರೇತರ ವಸ್ತುಗಳನ್ನು, ಉದಾಹರಣೆಗೆ ತೈಲದ ಕ್ಯಾನ್ಗಳು ಬಳಸುವಾಗ ರಾಸಾಯನಿಕಗಳ ಕುರುಹು ಇಲ್ಲದಂತೆ ನೋಡಿಕೊಳ್ಳಿ. 2ನೇದಾಗಿ ಡ್ರೈನೇಜ್. ಯಾವುದೇ ಕಂಟೈನರ್ನಲ್ಲಿ ಗಿಡವನ್ನು ನೆಡುವ ಮೊದಲು ನೀರು ಚೆನ್ನಾಗಿ ಹರಿದು ಹೋಗಲು ಸಾಕಷ್ಟು ರಂಧ್ರಗಳನ್ನು ಮಾಡಿ. ಇಲ್ಲದಿದ್ದರೆ ಗಿಡಗಳ ಬೇರು ಕೊಳೆತು ಹೋಗಬಹುದು. 3ನೇದಾಗಿ ಸುರಕ್ಷತೆ. ಚಾಕು ಅಥವಾ ಇತರ ಚೂಪಾದಂಥ ವಸ್ತುಗಳನ್ನು ಬಳಸುವಾಗ ಎಚ್ಚರಿಕೆ ವಹಿಸಿ. ಮಕ್ಕಳು ಹತ್ತಿರವಿರುವಾಗ ಜಾಗರೂಕರಾಗಿರಿ. ಕೈಗವಸುಗಳನ್ನು ಅಂದರೆ ಹ್ಯಾಂಡ್ ಗ್ಲೌಸ್ಗಳನ್ನು ಬಳಸುವುದು ಉತ್ತಮ. 4ನೇದಾಗಿ ಸೌಂದರ್ಯ, ಆಸ್ಥೆಟಿಕ್ಸ್. ನಿಮ್ಮ ತೋಟವನ್ನು ಸುಂದರವಾಗಿ ಕಾಣಲು ಒಂದೇ ರೀತಿಯ ವಸ್ತುಗಳನ್ನು ಬಳಸಲು ಪ್ರಯತ್ನಿಸಿ ಅಥವಾ ಅವುಗಳಿಗೆ ಒಂದೇ ರೀತಿಯ ಬಣ್ಣಗಳನ್ನು ಬಳಸಿ. ಸೃಜನಾತ್ಮಕವಾಗಿರಲು ಮರೆಯಬೇಡಿ. ನೋಡಿ, ಮರುಬಳಕೆಯ ವಸ್ತುಗಳನ್ನು ಬಳಸಿ ಸುಸ್ಥಿರ ತೋಟಗಾರಿಕೆ ಮಾಡುವುದು ಕೇವಲ ಹಣ ಉಳಿತಾಯ ಮಾಡುವ ವಿಧಾನವಲ್ಲ, ಇದು ಒಂದು ಜೀವನ ಶೈಲಿ. ಇದು ನಮ್ಮ ಪರಿಸರಕ್ಕೆ ನಾವು ನೀಡುವ ಗೌರವ ಮತ್ತು ನಮ್ಮ ಸೃಜನಾತ್ಮಕತೆಗೆ ಕೊಡುವಂತಹ ಅವಕಾಶ. ನೀವು ಸಹ ನಿಮ್ಮ ಮನೆಯಲ್ಲಿ ನಿರುಪಯುಕ್ತವಾಗಿರುವ ವಸ್ತುಗಳನ್ನು ಬಳಸಿ ನಿಮ್ಮದೇ ಆದ ಒಂದು ಸುಂದರ ತೋಟವನ್ನು ಸೃಷ್ಟಿಸಬಹುದು. ಹಿಂದೆ ಶುರು ಮಾಡಿ ನಿಮ್ಮ ನೆಚ್ಚಿನ ಗಿಡಗಳನ್ನು ನೆಡಿ ಮತ್ತು ಅವು ಬೆಳೆಯುವುದನ್ನು ನೋಡಿ ಆನಂದಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.